ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮಾದಿರಾಜೇ ಗರುಡಾದಿರಾಜೇ ವಿರಿಂಚಿರಾಜೇ ಸುರರಾಜರಾಜೇ ತ್ರೈಲೋಕ್ಯರಾಜೇ ಖಿಲರಾಜರಾಜೇ ಶ್ರೀರಂಗರಾಜೇ ರಮತಾಂ ಮನೋಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಕಂಸಧ್ವಂಸಿ ಪದಾಂಬೋಜಾ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ನಮ್ಯದ್ವೀರಂದ್ರಸಿಂಹನಾಮ ಪೃಷತೆ ಭುದೇವ್ಯತ್ಯಾವ್ಯಥಾಂ ದೂರೀಕೃತ್ಯ ತದರ್ಪಿತೋಜ್ವಲಮಃ ಸಿಂಹಾಸನೆ ಸಂಸ್ಥಿತಃ. ಸೇವ್ಯೆ ಪೂರ್ವಕವಾಟನಾಮಕಪುರೇ ಸರ್ವೇಷ್ಟ ಸಿದ್ಧಿಪ್ರದಃ. ಸಶ್ರೀಪಾದಯತೀಶ್ವರ ಪ್ರತಿದಿನಂ ಭೂಯಾತ್ ಬಹುಶ್ರೇಯಸೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಿದಂತಹ ತತ್ವವಾದದ ಪರಂಪರೆಯಲ್ಲಿ ಆಚಾರ್ಯರ ಸೇವಾ ಹಾಗೂ ಆಚಾರ್ಯರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳಿಗೆ ಪಾಠಪ್ರವಚನದ ಮೂಲಕ ಸೇವೆಯನ್ನು ಮಾಡುವ ಸಲುವಾಗಿ ದೇವಾನುದೇವತೆಗಳು ಭೂಮಿಯಲ್ಲಿ ಅವತರಿಸಿ ಬಂದಿದ್ದಾರೆ. ಸ್ವತಃ ದೇವತೆಗಳ ಅರಸನಾದ ಇಂದ್ರದೇವರು ಆಚಾರ್ಯರ ಗ್ರಾಂಥಿಕ ಸೇವೆಯನ್ನ ಮಾಡುವ ಸಲುವಾಗಿ ಟೀಕಾಕೃತ್ಪಾದರಾಗಿ ಅವತರಿಸಿ ಬಂದು ಆಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಅತ್ಯದ್ಭುತವಾದ ಟೀಕೆಯನ್ನು ರಚನೆ ಮಾಡಿ ಆಚಾರ್ಯರ ಸತ್ಸಿದ್ಧಾಂತದ ಎಲ್ಲ ಪ್ರಮೇಯಗಳನ್ನು ಒಳಗೊಂಡಂತಹ ಸಿದ್ಧಾಂತದಲ್ಲಿಯೇ ಮೇರುಕೃತಿ ಎಂಬುದಾಗಿ ಖ್ಯಾತಿಗೆ ಪಾತ್ರವಾದ ಶ್ರೀಮನ್ಯಾಯಸುಧೆ ಎನ್ನುವಂತಹ ಅಭೂತಪೂರ್ವವಾದ ಗ್ರಂಥವನ್ನು
ಜಗತ್ತಿಗೆ ಕೊಟ್ಟಿದ್ದಾರೆ. ಅಂತಹ ಟೀಕಾಕೃತ್ಪಾದರಿಂದ ರಚಿತವಾದಂತಹ ಗ್ರಂಥಗಳು ಯಾವೆಲ್ಲ ಗ್ರಂಥಗಳು ಆಚಾರ್ಯರ ಸರ್ವಮೂಲಕ್ಕೆ ವ್ಯಾಖ್ಯಾನ ರೂಪವಾಗಿದೆಯೋ ಅಂತಹ ಟೀಕಾಕೃತ್ಪಾದರ ಗ್ರಂಥಗಳ ಸೇವೆಯನ್ನು ಮಾಡುವ ಸಲುವಾಗಿ ತನ್ಮೂಲಕವಾಗಿ ಆಚಾರ್ಯರ ಮುಖ್ಯ ಪ್ರಾಣದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಹರಿಯ ಒಲುಮೆಗೆ ಪಾತ್ರರಾಗುವ ಸಲುವಾಗಿ ಮತ್ತು ದೇವಾನುದೇವತೆಗಳು ಯತಿಶ್ರೇಷ್ಠರಾಗಿ ಪವಿತ್ರವಾದ ಕರ್ಮಭೂಮಿಯಾದಂತಹ ಈ ಭರತಖಂಡದಲ್ಲಿ ಅವತರಿಸಿ ಬಂದಿದ್ದಾರೆ. ಹಾಗೆ ಬಂದು ಅನೇಕ ಕಾರ್ಯಗಳನ್ನು ಮಾಡಿ ಯತಿಚಕ್ರವರ್ತಿಗಳಾಗಿ ಶ್ರೀಪಾದಂಗಳವರ ಮಧ್ಯದಲ್ಲಿ ಶ್ರೀಪಾದರಾಜರೆಂದೇ ಖ್ಯಾತರಾದ ಮಹಾನುಭಾವರು ಶ್ರೀ ಲಕ್ಷ್ಮೀನಾರಾಯಣ ಮುನಿಗಳು. ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದು ತಮ್ಮ ಕಾಲಕ್ಕೆ ಆ ಮಠವನ್ನು ಶ್ರೀಪಾದರಾಜ ಮಠ ಎಂಬುದಾಗಿಯೇ ಖ್ಯಾತಿ ಮಾಡಿದಂತಹ ಕೀರ್ತಿ ಶ್ರೀ ಶ್ರೀಪಾದರಾಜರಿಗೆ ಸಲ್ಲುವಂಥದ್ದು. ಶ್ರೀ ಶ್ರೀಪಾದರಾಜರು ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮನ್ಯಾಯ ಸುಧೆಗೆ ಅತ್ಯಂತ ಉತ್ಕೃಷ್ಟವಾದಂತಹ ಮೇರುಕೃತಿ ಟಿಪ್ಪಣಿ ವಾಗ್ವಜ್ರ ಎಂಬುದಾಗಿ ರಚನೆ ಮಾಡಿದ್ದಾರೆ. ಕೇವಲ ಗ್ರಂಥಕರ್ತೃಗಳು ಮಾತ್ರ ಅಲ್ಲದೆ ಗ್ರಂಥ ರಚನೆ ಮಾಡುವಂತಹ ಜ್ಞಾನಿಗಳ ಒಂದು ಪಡೆಯನ್ನು ಕೂಡ ಶ್ರೀ ಶ್ರೀಪಾದರಾಜರು ಸಿದ್ಧ ಮಾಡಿದ್ದಾರೆ. ಗ್ರಂಥಕರ್ತೃಗಳು ಗ್ರಂಥ ನಿರ್ಮಾತೃಗಳ ಕರ್ತೃಗಳು ಕೂಡ ಸ್ವತಃ ಶ್ರೀಪಾದರಾಜರಾಗಿದ್ದಾರೆ. ದ್ವೈತ ಮತದಲ್ಲಿ ಆಚಾರ್ಯರ ಸತ್ಸಿದ್ಧಾಂತದ ಮತ್ತೆ ಎಲ್ಲ ಪ್ರಮೇಯಗಳನ್ನು ಕ್ರೋಢೀಕರಿಸಿ ತಿಳಿಸುವಂತಹ ವ್ಯಾಸತ್ರಯ ಅಂತಲೇ ಖ್ಯಾತವಾದಂತಹ ನ್ಯಾಯಾಮೃತ, ಚಂದ್ರಿಕಾ ಮತ್ತು ತರ್ಕತಾಂಡವ ಎಂಬುವ ಕೃತಿ, ಇದನ್ನು ರಚಿಸಿದಂತಹ ವ್ಯಾಸರಾಜರಿಗೆ ವಿದ್ಯಾದಾನ ಮಾಡಿದ ಮಹಾಗುರುಗಳು ಶ್ರೀಪಾದರಾಜರು ಅನ್ನುವುದರಿಂದಲೇ ಶ್ರೀಪಾದರಾಜರ ವಿದ್ವತ್ತತೆ, ಅವರ ಆಳವಾದ ವೈದುಷ್ಯ ಇದೆಲ್ಲದರ ಪರಿಚಯ ನಮಗಾಗುತ್ತೆ. ಆ ನಿಟ್ಟಿನಲ್ಲಿ ಶ್ರೀಪಾದರಾಜರು ಕೇವಲ ತಮ್ಮ ಗ್ರಾಂಥಿಕ ಸೇವೆಯನ್ನು ದೇವಭಾಷೆಯಾದಂತಹ ಸಂಸ್ಕೃತಕ್ಕೆ ಮಾತ್ರ ಮೀಸಲಿಡದೆ ಪ್ರಾಕೃತ ಭಾಷೆಯಲ್ಲಿಯೂ ಕೂಡ ಉತ್ತಮವಾದ ಹರಿದಾಸ ಸಾಹಿತ್ಯಕ್ಕೆ ಜಾತಿ ಮತ ಪಂಥ ಮೀರಿ ಸ್ತ್ರೀ ಶೂದ್ರರಾದಿಯಾಗಿ ಆಚಾರ್ಯರ ಸತ್ಸಿದ್ಧಾಂತದ ಪ್ರಮೇಯವನ್ನು ತಿಳಿದು ತನ್ಮೂಲಕ ಜ್ಞಾನವನ್ನು ಪಡೆದು ಭಗವಂತನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹವನ್ನು ಹೊಂದಿ ಆ ಭಗವಂತನ ರಂಗವಿಠಲನ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಅತ್ಯಂತ ಕಾರುಣ್ಯದಿಂದ ಕನ್ನಡದ ಕನ್ನಡಿಯಲ್ಲಿ ಆಚಾರ್ಯರ ಸತ್ಸಿದ್ಧಾಂತದ ಪ್ರಮೇಯವನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಶ್ರೀಪಾದರಾಜರಿಂದ ರಚಿತವಾದಂತಹ ಅನೇಕ ಪದ ಪದ್ಯ ಸುಳಾದಿಗಳು ಅವರ ಮಹಿಮೆಯನ್ನು ಕಂಡು ಅನೇಕ ವರ್ಷಗಳ ಕಾಲ ಅವರ ಪದದಡಿಯಲ್ಲಿ ಕುಳಿತು ಅಧ್ಯಯನ ಮಾಡಿ ಅವರ ವಿದ್ವತ್ತತೆಯ ಪೂರ್ಣ ಪರಿಚಯ ಮಾಡಿಕೊಂಡಂತಹ ವ್ಯಾಸರಾಜ ಗುರು ಸಾರ್ವಭೌಮರು ಅವರನ್ನು ಕೊಂಡಾಡ್ತಾ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಂತ ಅವರನ್ನು ಕೊಂಡಾಡಿದ್ದಾರೆ. ಶ್ರೀ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರವಾಗಿರ್ತಕ್ಕಂತಹ ದಂಡಕಗಳು, ಬಹಳ ಅಪರೂಪದ ಪ್ರಕಾರ ಇದು. ಅಂತಹ ದಂಡಕಗಳನ್ನು ಕೂಡ ಶ್ರೀ ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರು ದಾಸ ಸಾಹಿತ್ಯದಲ್ಲಿ ಸಮಗ್ರವಾಗಿ ಶ್ರೀಮದ್ ಭಾಗವತ, ಮಹಾಭಾರತ, ಅನೇಕ ಪುರಾಣಗಳ ಕಥೆಯನ್ನೇ ವಸ್ತುವನ್ನಾಗಿ ಮಾಡಿಕೊಂಡು ಭಕ್ತಿ ಪ್ರಾಧಾನ್ಯ, ಸಾಹಿತ್ಯ ಪ್ರಾಧಾನ್ಯ, ಪದ ಪ್ರಾಧಾನ್ಯ, ಅರ್ಥ ಪ್ರಾಧಾನ್ಯ ಎಲ್ಲವನ್ನೂ ಇಟ್ಟುಕೊಂಡು ಕೃತಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ.
ಅವರ ಕೆಲವು ಕೃತಿಗಳಂತೂ ಭಕ್ತಿ ಭಾವದಿಂದ ಹಾಡಿದ್ದೇ ಆದರೆ, ತನ್ಮಯತೆಯಿಂದ ಹಾಡಿದ್ದೇ ಆದರೆ ಆ ಚಿತ್ರ ಕಣ್ಣ ಮುಂದೆಯೇ ಬರುವಂಥದ್ದು. ಶ್ರೀಪಾದರಾಜರ ಒಂದು ದೇವರ ನಾಮ ಪೋಪು ಹೋಗೋಣ ಬಾರೋ ರಂಗ ಅಂತ ಭಗವಂತನ ಒಟ್ಟಿಗೆ ಅವರು ವಿಹಾರಕ್ಕೆ ಹೊರಟಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀಪಾದರಾಜರ ಈ ದಂಡಕ ಸಾಹಿತ್ಯ ಪ್ರಕಾರದಲ್ಲಿ ಅವರಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದು ಶ್ರೀ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ. ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ದೇವರು ಸಪ್ತಮ ಸ್ಕಂದದ 8ನೇ ಅಧ್ಯಾಯದಿಂದ ಕೆಲವು ಅಧ್ಯಾಯಗಳಲ್ಲಿ ವರ್ಣಿತವಾದಂತಹ ಪ್ರಹ್ಲಾದರಾಜರ ಲಕ್ಷ್ಮೀ ನರಸಿಂಹದೇವರ ಕಥೆಯನ್ನೇ ಇಲ್ಲಿ ವಿಷಯವನ್ನಾಗಿ ಮಾಡಿಕೊಂಡಿದ್ದಾರೆ. ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪುವಿನ ನಡುವೆ ನಡೆಯುವ ಸಂವಾದ ಇಲ್ಲಿದೆ. ಮುದ್ದು ಮುಖದ ಪ್ರಹ್ಲಾದರಾಜರು ಮಾಡಿದ ದಿವ್ಯವಾದ ಸ್ತೋತ್ರ ನರಸಿಂಹದೇವರನ್ನು ಕುರಿತು ಅದು ಈ ದಂಡಕದಲ್ಲಿ ಸೇರಿರುವಂಥದ್ದು. ಭಗವಂತ ತಾನು ಕಂಬದಿಂದ ಬಂದಾಗ ಎಲ್ಲರೂ ಅವನ ರೂಪ ಹೇಗಿತ್ತು, ಹೇಗೆ ಅತ್ಯದ್ಭುತವಾಗಿತ್ತು ಅನ್ನೋದನ್ನು ವ್ಯಾಸರು ವರ್ಣನೆ ಮಾಡಿದ್ದಾರೆ. ಅದನ್ನು ಶ್ರೀಪಾದರಾಜರು ಕನ್ನಡಿಯಲ್ಲಿ ಈ ದಂಡಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಆ ಭಗವಂತನ ಕೋಪವನ್ನು ಉಪಶಮನ ಮಾಡುವ ಸಲುವಾಗಿ ಬ್ರಹ್ಮಾದಿ ಸಮಸ್ತ ದೇವತಾ ಗಣ ಮಾಡಿದ ಸ್ತೋತ್ರವನ್ನು ಶ್ರೀಪಾದರಾಜರು ಈ ದಂಡಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿ ಭಗವಂತ ತನ್ನ ಕಾರುಣ್ಯವನ್ನು ತೋರಿಸಿರುವಂಥದ್ದು. ಪ್ರಹ್ಲಾದರಾಜರಿಗೆ ಮಾಡಿದ ಪರಮಾನುಗ್ರಹ. ಯಾರು ಈ ಪ್ರಾದುರ್ಭಾವ ದಂಡಕವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಹೇಳ್ತಾ ಇದ್ದಾರೆ ಅವರಿಗೆ ಉಂಟಾಗುವಂತಹ ಫಲ, ಇದೆಲ್ಲವನ್ನೂ ಕೂಡ ಶ್ರೀಪಾದರಾಜರು 540 ಸಾಲುಗಳು ಸುಮಾರಾಗಿ ಅಷ್ಟು ದೀರ್ಘ ಕೃತಿಯಲ್ಲಿ ರಚನೆ ಮಾಡಿದ್ದಾರೆ. ಪ್ರಾತಸ್ಮರಣೀಯರಾದ ಶ್ರೀಪಾದರಾಜರು ಹೀಗೆ ದಂಡಕವನ್ನು ಆರಂಭ ಮಾಡ್ತಾ ಶ್ರೀರಮಾಮಾನಿನಿ ಮಾನಸೇಂದೀವರೋತ್ಪುಲ್ಲ ಸಂಪುಲ್ಲ ಚಂದ್ರ ಚಿದಾನಂದ ಸಾಂದ್ರ ಸದಾ ಸನ್ನುತೇಂದ್ರ ನಮೋ ಉಪೇಂದ್ರ ನಿಸ್ತಂದ್ರ ನೀ ಕೇಳು. ಭಗವಂತನ ಮಂಗಳಾಚರಣೆಯಂತೆ ಈ ಪದ್ಯವನ್ನು ಮಾಡ್ತಾ ಭಗವಂತನ ಒಂದು ವಿಶಿಷ್ಟ ಲಕ್ಷಣ ಅಂದರೆ ಭಗವಂತ ರಮಾಪತಿ. ಹೇಗೆ ಶ್ರೀರಮಣಿ ಕರಕಮಲ ಸಂಜಾತ ಅಂತ ಅಥವಾ ಶ್ರೀಯಪ್ಪತ್ಯೆ ಅನ್ನುವುದಾಗಿ ಭಗವಂತನಿಗೆ ವಿಶೇಷಣವನ್ನು ಕೊಡ್ತಾ ಇದ್ದಾರೋ, ಹಾಗೆ ಶ್ರೀರಮಾಮಾನಿನಿ ಮಾನಸೇಂದೀವರೋತ್ಪುಲ್ಲ ಸಂಪುಲ್ಲ ಚಂದ್ರ, ಭಗವಂತ ರಮಾದೇವಿಯರ ಮುಖಕಮಲಕ್ಕೆ ಆ ಮುಖಕಮಲವನ್ನು ಅರಳಿಸುವ ಚಂದ್ರನಂತೆ, ಇಂದ್ರನಿಗೂ ಕೂಡ ಉತ್ತಮನಾದವ, ದೇವತೆಗಳಲ್ಲಿ ಉತ್ತಮನಾದವ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾ ಕೇಳು ಅಂತ ಈ ದಂಡಕವನ್ನು ಕೇಳು, ನನ್ನ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡು ಎಂಬುದಾಗಿ ಆರಂಭ ಮಾಡ್ತಾ ಇದ್ದಾರೆ. ಮುಂದೆ 8ನೇ ಸ್ಕಂದ, ಸಪ್ತಮ ಸ್ಕಂದದ 8ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯವನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆ ರೀತಿ ಪ್ರಹ್ಲಾದನಲ್ ಸಜ್ಜನಾಹ್ಲಾದನಲ್ ದೈತ್ಯ ಸತ್ಪುತ್ರರ ವೇಳೆ ಶ್ರೀಕಾಂತನ ಅಜ್ಞಾನ ಭಕ್ತಿ ಕ್ರಿಯಾಗಾದೆಗಳು ಬೋಧೆಗಳು ಕೇಳಿ ತಾವೆಲ್ಲರ ಮಾರ್ಗದಲ್ಲೇ ಸುನಿರ್ದಿಷ್ಟ ಸನ್ಮಾರ್ಗದಲ್ಲೇ ಪರಾಭೂತ ಷಡ್ವರ್ಗದಲ್ಲೇ ಮನಸ್ಸಿತ್ತು ಧರ್ಮಾರ್ಥ ಕಾಮ ಸ್ಪೃಹ ಗ್ರಂಥಗಳು ಸಿದ್ಧ ಸಂಸಾರ ಸಂಬಂಧಗಳು ಹತ್ತುವೋವಾಗದೆ ದಾನವಾಚಾರ್ಯರಾಶ್ಚರ್ಯದಿಂದಾಗ ತಾವೇ ಸುರೀತಿಯಿಂದಲ ಸುರಿ ನಿದ್ಯಗಳು ಗದ್ಯಗಳು ಪದ್ಯಗಳು ಪಾಠಗಳು ಪೇಳುತ್ತಿದ್ದರ ಪಾಠಗಳು ಒಪ್ಪದೆ ತಪ್ಪದೆ ನಿಂತು ಮಾರಾಟಗಳು ಮಾಡುತ್ತಾ ವಿಷ್ಣು ಭಕ್ತಿ ಕ್ರಿಯಾಪಾಠಗಳು ಪಾಡುತ್ತಾ ಎಲ್ಲರೊಂದಾಗಿ ತಾವು ನೋಡಿ ಅಂಜಾಡಿ ಇನ್ನೇನು ಈ ಸೂನುಗಳು
ದೈತ್ಯನಾಕ್ಷೂನು ನಲ್ ಬುದ್ಧಿ ಭೇದೈಸಿ ದುರ್ಬೋಧಗಳು ಕೇಳಿ ದುಸ್ಸಾಧ್ಯದಂತಿಪ್ಪರಾಗುಂತಾಗಲೇ ಬೇಗಲೇ ದಾನವಾಗ್ರನಲ್ ಕೋಪ ಸಂಶೀಘ್ರನಲ್ ಸೇರಿ ಪ್ರಹ್ಲಾದನ ಚೇಷ್ಟೆಗಳು ನಿಷ್ಠೆಗಳು ನುಡಿದರು. ದಂಡಕದ 20 ಸಾಲುಗಳು. ಈ ಸಾಲುಗಳಲ್ಲಿ ಶ್ರೀಪಾದರಾಜರು ದೈತ್ಯ ಸತ್ಪುತ್ರರ ವೇಳೆ ಪ್ರಹ್ಲಾದರಾಜರು ಒಮ್ಮೆ ಪಾಠದ ಸಂದರ್ಭದಲ್ಲಿ ಬಿಡುವಿನ ಕಾಲದಲ್ಲಿ ಸಹಪಾಠಿಗಳಾದಂತಹ ದೈತ್ಯ ಬಾಲಕರು ಶ್ರೀ ಪ್ರಹ್ಲಾದರಾಜರನ್ನ ಆಟಕ್ಕಾಗಿ ಕರೆದಿದ್ದಾರೆ. ಅವರನ್ನು ಕಂಡು ಕಾರುಣ್ಯದಿಂದ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಆ ಪ್ರಹ್ಲಾದರಾಜರ ಉಪದೇಶ ಕೇಳಿದ ದೈತ್ಯ ಬಾಲಕರು ಎಂಥವರು ಅಂದರೆ, ಒಂದು ಶಬ್ದದಲ್ಲಿ ಶ್ರೀಪಾದರಾಜರು ತಿಳಿಸ್ತಾ ದೈತ್ಯ ಸತ್ಪುತ್ರರು. ಅವರು ಹುಟ್ಟಿನಿಂದ ದೈತ್ಯರು, ಜಾತಿಯಿಂದ ದೈತ್ಯರು. ಆದರೆ ಪ್ರಹ್ಲಾದರಾಜರ ಉಪದೇಶವನ್ನು ಕೇಳ್ತಾ ಇದ್ದಾರೆ ಅಂದರೆ ಸ್ವಾಭಾವಿಕವಾಗಿ ಸಜ್ಜನರಿದ್ದರೆ ಮಾತ್ರ. ಯಾರಲ್ಲಿ ಯಾರ ಸ್ವಭಾವದಲ್ಲಿ ಸಜ್ಜನಿಕೆ ಇದೆ ಮಾತ್ರ ಅವರಿಗೆ ಸತ್ಪುರುಷರ ಮಾತನ್ನು ಕೇಳುವಂತಹ ಬುದ್ಧಿ ಬರುತ್ತೆ. ಹಾಗಾಗಿ ದೈತ್ಯ ಸತ್ಪುತ್ರರು ಆ ವೇಳೆ ಶ್ರೀಕಾಂತನಲ್ ಜ್ಞಾನ ಭಕ್ತಿ ಕ್ರಿಯಾ, ಆ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಮಾಡುವ ವಿಧಿ ವಿಧಾನವನ್ನು ಪ್ರಹ್ಲಾದರಾಜರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಕೌಮಾರಾದ್ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಮುದ್ದು ಮುಖದ ಪ್ರಹ್ಲಾದರಾಜರು ದೈತ್ಯ ಬಾಲಕರ ಮುಂದೆ ಹೇಳ್ತಾ, ನಮಗೆ ದೇವರು ಕೊಟ್ಟಂತಹ ಅಪರೂಪವಾದಂತಹ ದೇಹ ಇದು. ಈ ದೇಹವು ಕೂಡ ಬಹುಕಾಲ ಇರುವಂಥದ್ದಲ್ಲ. ಕ್ಷಣಭಂಗುರಾಯುಷಾಹ ಅಂತಾರೆ. ಒಂದು ಬುಗುರಿ ಅದು ಎಷ್ಟು ಹೊತ್ತು ತಿರುಗಬಹುದು, ಒಂದು ಕ್ಷಣ ಕಾಲಕ್ಕೆ ಬೀಳುವಂತೆ ಈ ದೇಹ ಬಿದ್ದೋಗುತ್ತೆ. ದೇಹ ಬೀಳುವ ಮೊದಲು ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಪಡಿಬೇಕು. ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಹೊಂದಿದ್ರೆ ಆ ಭಗವಂತ ಪರಮಪ್ರೀತನಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆ ಭಕ್ತಿ ಬೇಕಂತಾದರೆ ಭಗವಂತನ ಅರಿವು ಜ್ಞಾನವನ್ನು ಮಾಡಿಕೊಳ್ಳಬೇಕು. ಹೇಗೆ ಮಾಡಿಕೊಳ್ಳಬೇಕು? ಮುಂದೆ ಬೇಕಾದಷ್ಟು ವಯಸ್ಸಿದೆಯಲ್ಲ ಅಂದರೆ ಪ್ರಹ್ಲಾದರಾಜರು ದೈತ್ಯ ಬಾಲಕರು ಕೇಳುವಂತೆ, ಅವರಿಗೆ ಅರ್ಥ ಆಗುವಂತೆ ಭಗವಂತ ಕೊಟ್ಟ ಆಯುಷ್ಯದ ವಿಭಾಗವನ್ನು ಮಾಡ್ತಾರೆ. ದೇವರು ಕೊಟ್ಟ ಆಯುಷ್ಯದ ಅರ್ಧ ಭಾಗ ನಿದ್ದೆಯಲ್ಲಿ ಹೋಗುತ್ತೆ. 20 ವರ್ಷ ಬಾಲ್ಯ ಯೌವನ ಕೌಮಾರ್ಯದಲ್ಲಿ ಕಳೆಯುತ್ತೆ. ಉಳಿದ 20 ವರ್ಷ ಮುಪ್ಪಿನಿಂದ ಕೂಡಿದ ದೇಹ. ಹೀಗೆ 90 ವರ್ಷಗಳು ಕಳೆದು ಉಳಿದ 10 ವರ್ಷದಲ್ಲಿ ದುರಾಪೂರೇಣ ಮೋಹೇನ ಕಾಮೇನ ಚ ಬಲೀಯಸ, ಎಂದೆದ್ದು ಕೂಡ ಪೂರ್ಣ ಮಾಡಿಕೊಳ್ಳಲಿಕ್ಕೆ ಆಗದಷ್ಟು ಕಾಮನೆಗಳನ್ನು ಹೊತ್ತ ನಾವು ಭಗವಂತನ ಚಿಂತನೆಗೆ, ಅವನ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳಿಕ್ಕೆ ನಮಗೆ ಎಲ್ಲಿ ಪುರುಸೊತ್ತಿದೆ? ಆ ನಿಟ್ಟಿನಲ್ಲಿ ಭಗವಂತನ ಕರ್ಮ, ದೇವರ ಬಗ್ಗೆ ಅರಿವು, ಆ ಪಾದಾರವಿಂದದಲ್ಲಿ ಭಕ್ತಿ, ದೇವರಿಗೆ ಸಂಬಂಧಪಟ್ಟ ಕರ್ಮವನ್ನು ಮುಂದೆ ಮಾಡೋಣ ಅಂತ ಅನ್ಬಾರದಂತೆ. ಹಾಗಾದ್ರೆ ಏನು ಮಾಡಬೇಕು? ಕೌಮಾರಾದಾಚರೇತ್ ಪ್ರಾಜ್ಞ. ಪ್ರಾಜ್ಞರಾದವರು, ಬುದ್ಧಿವಂತರಾದವರು ಸಣ್ಣ ವಯಸ್ಸಿನಲ್ಲಿ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ ಕೋಡಿ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಭಗವಂತನಿಗೆ ಸಂಬಂಧಪಟ್ಟ ಧರ್ಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ದೇವರ ಪರಮಾನುಗ್ರಹವನ್ನು ಸಂಪಾದನೆ ಮಾಡಬೇಕು. ಆ ಭಗವಂತನ ಇರುವಿನ ಅರಿವಿನ ಅನುಭವವನ್ನು ಮಾಡಿಕೊಳ್ಳಬೇಕು. ಆ ಭಗವಂತನ 12 ಲಕ್ಷಣಗಳನ್ನು ತಿಳಿಸ್ತಾ, ಭಗವಂತ ಯದ್ಯಪಿ ಎಲ್ಲೆಡೆಯಲ್ಲಿದ್ದಾನೆ, ಆ ಇರುವ ಭಗವಂತನನ್ನ ಈ ಜಗತ್ತಿಗಿಂತ ಅತ್ಯಂತ ಭಿನ್ನವಾಗಿ ತಿಳಿದವನೇ ಭೇದ ಜ್ಞಾನಿಯೇ ನಿಜವಾದ ಜ್ಞಾನಿ. ಭೂಮಿಯ ಒಳಗೆ, ಮಣ್ಣಿನ ಒಳಗೆ ಬೆರೆತ ಬಂಗಾರವನ್ನು ಹೇಗೆ ಸಂಸ್ಕಾರ ಮಾಡಿ ಮಣ್ಣಿನಿಂದ ಬೇರೆಯಾಗಿ ಬಂಗಾರವನ್ನು ತಿಳಿತಾರೆ, ಮಣ್ಣಿಗಿಂತ ಹೆಚ್ಚಿನ ಬೆಲೆ, ಹಾಗೆ ಜೀವ ಜಾತ ಚೇತನಾತ್ಮಕವಾದ ಪ್ರಪಂಚಕ್ಕಿಂತ ಭಿನ್ನನಾದ ಭಗವಂತ ಹೇಗೆ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಎನ್ನುವಂತಹ ಎಲ್ಲ ವಿಷಯವನ್ನು ತಿಳಿಸಿದಾಗ ಶ್ರೀಕಾಂತನ ಜ್ಞಾನ ಭಕ್ತಿ ಕ್ರಿಯಾ ಗಾದೆಗಳು ಬೋಧೆಗಳು ಕೇಳಿ ಆ ದೈತ್ಯ ಬಾಲಕರು ತಾವೆಲ್ಲರೂ
ಆ ಮಾರ್ಗದಲ್ಲೇ, ಸುನಿರ್ದಿಷ್ಟ ಸನ್ಮಾರ್ಗದಲ್ಲೇ 8ನೆಯ ಅಧ್ಯಾಯದಲ್ಲಿ 7ಮ ಸ್ಕಂದದಲ್ಲಿ ವೇದವ್ಯಾಸದೇವರ ಮಾತಿದೆ. ಅತ ದೈತ್ಯ ಸುತಾ ಸರ್ವೇ ಶ್ರುತ್ವಾ ತದನುವರ್ಣಿತಂ ಜಗೃಹು ನಿರವದ್ಯತ್ವ ನೈವ ಗುರುವನು ಶಿಕ್ಷಿತಂ. ಪ್ರಹ್ಲಾದರಾಜರ ಉಪದೇಶವನ್ನು ಕೇಳಿದ ಆ ಸತ್ಪುತ್ರರಾದ ದೈತ್ಯ ಬಾಲಕರು ಅದನ್ನು ತತ್ಕ್ಷಣದಲ್ಲಿಯೇ ಸ್ವೀಕಾರ ಮಾಡಿದ್ದಾರಂತೆ. ನೋಡಿ, ಹೆಸರಿಗೆ ಮಾತ್ರ ದೈತ್ಯ ಬಾಲಕರು. ಪ್ರಹ್ಲಾದರಾಜರು ಅನೇಕ ದಿನಗಳ ವರ್ಷಗಳ ಕಾಲ ಪಾಠ ಅವರಿಗೆ ಹೇಳಿಲ್ಲ. ಒಂದೇ ದಿನ ಒಂದೇ ಕ್ಲಾಸ್ ತಗೊಂಡದ್ದು. ಆದರೆ ಸ್ವಾಭಾವಿಕವಾಗಿ ಯೋಗ್ಯತೆ ಇದ್ದವರ ಮನಸ್ಸನ್ನು ಕ್ಷಣ ಮಾತ್ರದಲ್ಲಿ ಸಜ್ಜನರು ಪರಿವರ್ತನೆ ಮಾಡ್ತಾರೆ. ಸಜ್ಜನರ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಕಾಲದ ಅವಕಾಶ ಇಲ್ಲ, ಬೇಕಿಲ್ಲ. ಒಂದು ಮುಹೂರ್ತ ಕಾಲ ಸಾಕಂತ. ಅಂಥದ್ರಲ್ಲಿ ಮುದ್ದು ಮುಖದ ಪ್ರಹ್ಲಾದರಾಜರ ಉಪದೇಶ ಅತ್ಯಂತ ದೋಷವೇ ಇಲ್ಲದೆ ನಿರ್ದುಷ್ಟವಾದ ಕಾರಣ ಎಲ್ಲ ದೈತ್ಯ ಬಾಲಕರು ತತ್ಕ್ಷಣದಲ್ಲಿಯೇ ಜಗೃಹು ಸ್ವೀಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗುರುಗಳು ಹೇಳಿದ ಪಾಠವನ್ನ ಬಿಟ್ಟಿದ್ದಾರಂತೆ. ಹೇಳ್ತಾ ಇದ್ದಾರೆ, ಆಸುರಿ ವಿದ್ಯೆಗಳು, ಗದ್ಯಗಳು, ಪದ್ಯಗಳು ಪಾಠವೇಳಿದ್ದರ ಪಾಠಗಳು ಒಪ್ಪದೆ ಮತ್ತೆ ತಪ್ಪದೆ ನಿಂತು ಮಾರಾಟಗಳು ಮಾಡುತ್ತಾ ಅದನ್ನು ಬಿಟ್ಟುಬಿಟ್ಟಿದ್ದಾರಂತೆ. ಒಪ್ಪಲಿಲ್ಲ, ಅವರಿಗೆ ಹಿಡಿಸ್ಲಿಲ್ಲ. ಹೇಳುವಂತಹ ಕೇವಲ ಕಾಮ ಅರ್ಥ ಕಾಮದ ಪಾಠ ಇತ್ತು. ಧರ್ಮದ ಪಾಠ ಇಲ್ಲ, ಮೋಕ್ಷದ ಪಾಠ ಇಲ್ಲ. ಭಗವಂತನ ನೆನಪು ತಾರದ ಯಾವ ಪಾಠಗಳು, ಹರಿ ಸರ್ವೋತ್ತಮ ವಾಯುದೇವರ ಜೀವೋತ್ತಮತ್ವವನ್ನು ಹೇಳಿದ ಜ್ಞಾನವನ್ನ ಒಪ್ಪದೆ ಅದನ್ನು ಬಿಟ್ಟಿದ್ದಾರೆ. ಆ ಎಲ್ಲ ದೈತ್ಯ ಬಾಲಕರು ಬಿಟ್ಟು ವಿಷ್ಣು ಭಕ್ತಿ ಕ್ರಿಯಾಪಾಠಗಳು, ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಉದ್ರೇಕಕ್ಕೆ ಕಾರಣ ಆಗುವಂತಹ ವಿಷ್ಣು ಪಾಠಗಳು, ಆ ಭಗವಂತನ ಪರವಾದ ಸ್ತೋತ್ರವನ್ನ ಎಲ್ಲರೊಂದಾಗೆ ತಾವು ಎಲ್ಲ ದೈತ್ಯ ಬಾಲಕರು ಒಕ್ಕೊರಲಿನಿಂದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ನಹರೇ ಪರಮೋ ನಹರೇ ಸದೃಶಃ ಎಂಬುದಾಗಿ ಗಟ್ಟಿಯಾಗಿ ಹೇಳೋದನ್ನು ನೋಡಿ ಗುರುಗಳು ನೋಡಿದ್ದಾರೆ. ನೋಡಿ ಅಂಜಾಡಿ, ಇನ್ನೇನು ಈ ಸೂನುಗಳು ದೈತ್ಯರಾಟ್ ಸೂನು ಅಲ್ಲಿ ಬುದ್ಧಿ ಬೇದೈಸಿ ದುರ್ಬೋಧೆಗಳು ಕೇಳಿದ್ದು ಸಾಧ್ಯರಂತಿಪ್ಪರಾಗಲೇ. ಪ್ರಹ್ಲಾದರಾಜನ ಮಾತು ಕೇಳಿ ಪ್ರಹ್ಲಾದರಾಜ ಒಬ್ಬನೇ ಹರಿಭಕ್ತ ಅಂತ ನಾವು ವಿಚಾರ ಮಾಡಿದ್ವಿ. ಆದರೆ ಹರಿಭಕ್ತನಾದ ಒಬ್ಬ ಪ್ರಹ್ಲಾದ ಉಳಿದೆಲ್ಲ ದೈತ್ಯ ಬಾಲಕರನ್ನು ಕೂಡ ಉತ್ತಮರಾದ ಹರಿಭಕ್ತರನ್ನಾಗಿ ಮಾಡಿದ್ದಾನೆ. ಇವರನ್ನು ಚೇಂಜ್ ಮಾಡೋದು ಇನ್ನು ಕಷ್ಟ ಅಂತ ಬಹಳ ಭಯ ಬಿದ್ದಿದ್ದಾರಂತೆ. ಅಲಕ್ಷ್ಯ ಭೀತಃ ತ್ವರಿತಃ ರಾಜ್ಞ ಅವೇದಯದ್ಯಥ. ಇಲ್ಲಿ ತ್ವರಿತ, ಬಹಳ ಬೇಗಲೇ ದಾನವಾಗ್ರನಲ್ ಕೋಪಸಂ ಶೀಘ್ರನಲ್ ಸೇರಿ ಪ್ರಹ್ಲಾದನ ಚೇಷ್ಟೆಗಳು ನಿಷ್ಠೆಗಳು ನುಡಿದರು. ಪ್ರಹ್ಲಾದ ಮಾಡಿರ್ತಕ್ಕಂತಹ ಚೇಷ್ಟೆ ಏನು, ಬಾಲಕರಿಗೆ ತಾನು ಉಪದೇಶ ಮಾಡಿದ್ದಾನೆ. ಆ ಉಪದೇಶ ಮಾಡುವವನಿಗೆ ಆ ತತ್ವದಲ್ಲಿ ಎಂಥ ನಿಷ್ಠೆ ಇದೆ, ಆ ನಿಷ್ಠೆಯನ್ನು ಉಳಿದ ಬಾಲಕರಿಗೂ ಕೂಡ ಹೇಗೆ ಕೊಟ್ಟಿದ್ದಾನೆ, ಇದೆಲ್ಲವನ್ನೂ ಅತ್ಯಂತ ಕೋಪಿಷ್ಠನಾದ ದೈತ್ಯ ಆ ಹಿರಣ್ಯಕಶ್ಯಪನಿಗೆ ಹೇಳಿದ್ದಾರೆ. ಆ ವಾಣಿಗಳು ಕೇಳಿದಂ ಕರ್ಣ ಕಾಠೋರ್ಯ ಬಾಣಾಳಿಗಳು, ಆ ವಾಣಿಗಳು ಶ್ರುತ್ವಾ ತದ ಪ್ರಿಯಂ ದೈತ್ಯೋ ದುಸ್ಸಹಂ ತನಯಾನಯಂ ಕೋಪಾವೇಶ ಜಲದ್ಗಾತ್ರ ಪುತ್ರಂ ಹಂತು ಮನೋದಧೆ. ವೇದವ್ಯಾಸದೇವರ ಮಾತನ್ನ ಹಾಗೆ ಆ ವಾಣಿಗಳು ಕೇಳಿದಂ ಕರ್ಣ ಕಾಠೋರ್ಯ ಬಾಣಾಳಿಗಳು. ಆ ಮಾತುಗಳು ಹೇಗಿತ್ತಂದ್ರೆ, ಕರ್ಣಕ್ಕೆ ಕಠೋರವಾಗಿದ್ದ ಬಾಣ ಅಂದರೆ ಮಾತು, ಅದು ಒಳ್ಳೆ ಬಾಣದಂತೆ ಬಂದು ಅವನಿಗೆ ತಾಗ್ತಾ ಇದೆಯಂತೆ. ಅದನ್ನು ಹೇಳ್ತಾ ಆ ವಾಣಿಗಳು ಕೇಳಿದಂ ಕರ್ಣ ಕಾಠೋರ್ಯ ಬಾಣಾಳಿಗಳ ರೀತಿ ಅಪ್ರೀತಿಯಿಂದ ಸೂನು ದುರ್ನೀತಿ ತಾ ಸಹಿಸದೆ ಕೋಪದಿನ್ ಸಂದೀಪನಾವೇಶದಿಂಚಲದ್ ಗಾತ್ರನಾವೇಶ ಪ್ರೋದ್ರುದ್ಯ ತತ್ಪುತ್ರ ಸಂಹಾರದಲ್ ಚಿತ್ತಮಂ ಬೆತ್ತಮಂ ಪಾಪ ಸಂವೃತ್ತ ನೇತ್ರ. ಅವನು ತನ್ನ ಮಗನನ್ನ ಕೊಲ್ಲಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ದಾನಂತೆ. ತತ್ಪುತ್ರ ಸಂಹಾರದಲ್ ಚಿತ್ತವಂ, ಯಾರದು? ಪೆತ್ತವಂ, ಹೆತ್ತಂತಹ ಹಿರಣ್ಯಕಶ್ಯಪ ಮಾಡಿದ್ದಾನೆ. ಪಾಪ ಸಂವೃತ್ತ, ಅವನಿಗೆ ಪಾಪದ ಬುದ್ಧಿ ಜಾಗೃತ ಆಗಿದೆ. ಏನು ಮಾಡಿದ್ದಾನಾಗ ಅಂತಂದ್ರೆ, ಅವನ ಕಣ್ಣುಗಳು ತಿರುಗುತ್ತಾ ಇದೆಯಂತೆ. ಕ್ಷಿಪ್ತ ಪುರುಷಯ ವಾಚ,
ಅನೇನ ಚಕ್ಷುಷ ದುರ್ಗುಟ್ಟುತ್ತಾ ನೋಡ್ತಾ ಕರಿತಾ ಇದ್ದಾನಂತೆ ಆ ಮಗನನ್ನ. ಕೇಳ್ತಾ ಇದ್ದಾರೆ, ಅಲ್ಲ ಇಂತಹ ದುರ್ಬುದ್ಧಿ ನಿನಗೆ ಹೇಗೆ ಬಂತು ಪ್ರಹ್ಲಾದ, ಇಲ್ಲಿ ಬಾ ಅಂತ ಕರಿತಾ ಇದ್ದಾನೆ. ಪ್ರಹ್ಲಾದನ ಕರೆದ ತಕ್ಷಣ ಪ್ರಹ್ಲಾದ ಬಂದಂತೆ. ಹೇಗೆ ಬಂದ ಅಂತ ಭಾಗವತ ಹೇಳುತ್ತೆ. ಪ್ರಶ್ರಯಾಮನ ತಂದಾಂತಂ ಬದ್ಧಾಂಜಲಿಮವಸ್ಥಿತಂ ಸರ್ಪ ಪದಾಹತ ಇವ ಶ್ವಸನ್ ಪ್ರಕೃತಿ ದಾರುಣ. ಅದನ್ನೇ ಸ್ವಲ್ಪವೂ ಚೂರು ಕೂಡ ಮೂಲ ಭಾಗವತಕ್ಕೆ ವ್ಯತ್ಯಾಸ ಬಾರದ ಹಾಗೆ ಕನ್ನಡದ ಕನ್ನಡಿಯಲ್ಲಿ ಶ್ರೀಪಾದರಾಜರು ಪ್ರಹ್ಲಾದ ಬಂದು ತನ್ನಲ್ಲಿ ಚನ್ನಲ್ಲಿ ಬದ್ಧಾಂಜಲಿಯಾಗಿ ಸಿದ್ಧಾಂತ ಸದ್ಯುಕ್ತಿಯಿಂದಲ್ಲಿ ನಿಂದಲ್ಲಿದ್ದ ಪ್ರಹ್ಲಾದ ಧೀಮಂತಗೆ ನಿರ್ಮಲಾ ಶಾಂತಗ ಬೇಳೆ ತಂದೆಯಾದ ಪ್ರಹ್ಲಾದರಾಜರ ಹಿರಣ್ಯಕಶ್ಯಪುವಿನ ಬಳಿಗೆ ಬಂದ ಪ್ರಹ್ಲಾದರಾಜರು ವಿನಯದಿಂದ ಕೈಯನ್ನು ಮುಗಿದು ಪಾದಕ್ಕೆ ನಮಸ್ಕಾರ ಮಾಡಿದರೆ ಸರ್ಪ ಪದಾಹತಃ ಅಂತ ಹೇಳಿದ್ದನ್ನ ಪಾದಾಹತವ್ಯಾಳಿಯಂತೆ ಪಾದಾಹತವ್ಯಾಳಿಯಂತೆ ಬುಸುಗುಟ್ತಾ ಇದ್ದಾನೆ. ಭುಜಶ್ವಾಸಗಳು ಬೇಸಿಗಳು ಬೀಸುತ್ತಾ ಕಂದಗ ತಂದೆ ಕಂದನಿಗೆ ತಂದೆ ಸಂಭಾಷಣೆ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಹೇ ವಿನೀತ, ಹೇ ದುರ್ವಿನೀತ ಮಂದಾತ್ಮನ್ ಕುಲಬೇರ ಕರಾಧಮ. ಶ್ರೀಪಾದರಾಜರು ಗದ್ಯದಲ್ಲಿ ತಿಳಿಸ್ತಾ, ಹೋಯಲೋ ದುರ್ವಿನೀತ ಯಲೋ ಮಂದ ಬುದ್ಧೇ ಯಲೋ ಇಂತು ನೀ ಸ್ತಬ್ಧನಾದೇತಕೋ ವಂಶಘಾತೀಯಲೋ ಪಾಪ ಜಾತೀಯಲೋ ನೀ ಹೀಗೆ ಮಚ್ಚಾಚನಾತೀಗನ ಪೊಡೆ ನಿನ್ನನ್ನು ಯಮದ್ವಾರಕ್ಕೆ ಕೆಳುಹು ನೋಡಲ ನಾನು ಕೋಪಿಷ್ಟನಾಗಿಪ್ಪೊಡೆ ಅಂಜಿ ಭೂಲೋಕಗಳೋಕ ಪಾನೀಕಗಳ್. ಅವರತ್ತಾರೆ ಇದ್ದಾರೆ, ಹೇ ದುರ್ವಿನೀತ ಮಂದಾತ್ಮನ್, ನಾನು ಇವತ್ತು ನಿನ್ನನ್ನು ಯಮಲೋಕಕ್ಕೆ ಅಟ್ತೇನೆ. ಕೃದ್ಧಸ್ಯ ಕಂಪಂತೆ ತ್ರಯೋ ಲೋಕ ಸಹೇಶ್ವರಾಹ. ನಾನು ಸಿಟ್ಟಿಗೆ ಎದ್ರೆ 3 ಲೋಕಗಳು ಆ ಲೋಕಪಾಲಕರು ಅದನ್ನೇ ಕೋಪಿಷ್ಟನಾಗಿಪ್ಪೊಡೆ ಅಂಜಿ 3 ಲೋಕಗಳು ಲೋಕಪಾನೀಕಗಳು ಕಂಪ ಕಾಣುತ್ತಮಿತ್ತ. ಇಂಥ ಬಲಿಷ್ಠನ್ನ ನೀಯನ್ನ ಸಂಪತ್ ಬಲಶ್ರೀಯನ್ನ ಆಶ್ರಯಿಸದೆ, ಇಂತಹ ಸಂಪತ್ ಬಲದಿಂದ ಯುಕ್ತನಾದ ಸಂಪತ್ತಿನಿಂದ ಬಲದಿಂದ ಯುಕ್ತನಾದ ನನ್ನನ್ನು ಆಲೈಸದೆ ನನ್ನನ್ನು ಓಲೈಸದೆ ನನ್ನನ್ನು ಬಿಟ್ಟರಿನ್ನಾವನಲ್, ನನ್ನನ್ನು ಬಿಟ್ಟು ಇನ್ಯಾರಲ್ಲಿ ನೀ ಬಲಶ್ರೀಯನಾಶ್ರಯಿಸುವೆ. ನೀನು ಬಲಕ್ಕಾಗಿ ಸಂಪತ್ತಿಗಾಗಿ ಯಾರನ್ನ ಆಶ್ರಯ ಮಾಡ್ತಾ ಇದ್ದೀಯ? ಯೋ ಎಲ ಏಕೆ ಮಚ್ಛಾಸನಾತೀಗನಾಭುವಿಯೋ ಕಂದ ಪೇಳೆಂದರೆ ತಂದೆಗೆ ಆ ಕಂದ ಸಂಭಾಷಿಸಂ. ನಿನಗೆ ಯಾರು ನಿನ್ನ ರಕ್ಷಣೆ ಮಾಡೋರು ಯಾರಿದ್ದಾರೆ? ನೀನು ಸಂಪತ್ತಿಗಾಗಿ ಬಲಕ್ಕಾಗಿ ಯಾರನ್ನ ಆಶ್ರಯ ಮಾಡಿದ್ದೀಯಾ? ಕಿಂ ಬಲೋತ್ಯಗಾತಂತ ಯಾರೋ ನಿನಗೆ ಬಲವನ್ನು ಕೊಡ್ತಾ ಇದ್ದಾನೆ. ಹೀಗಾಗಿ ಇಷ್ಟು ಬಲಿಷ್ಠನಾದ ನನ್ನ ಮಾತಿಗೆ ವಿರುದ್ಧವಾಗಿ ನೀನು ನಡ್ಕೊಳ್ತಿದೀಯಾ ಅಂದಾಗ ಮುದ್ದು ಮುಖದ ಪ್ರಹ್ಲಾದರಾಜರ ಮಾತಿನಲ್ಲಿ ಇಷ್ಟು ಸಮಾಧಾನ ಇತ್ತಂತೆ. ಆ ಪ್ರಹ್ಲಾದರಾಜರೇ ಮಂತ್ರಾಲಯ ಪ್ರಭುಗಳಾಗಿ ಬಂದ ಮಹಾನುಭಾವರು. ಅವರ ಮಾತಿನ ಶೈಲಿಯನ್ನು ಕಂಡು ಆ ಒಳಗಿನ ಕಾರುಣ್ಯವನ್ನು ಮಾಧುರ್ಯವನ್ನು ಉಂಡಂತಹ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳ ವ್ಯಾಸರಾಜರ ಮಂತ್ರಾಲಯ ಪ್ರಭುಗಳ ಮಾತು ಹೇಗಿತ್ತು? ಪ್ರಹ್ಲಾದರಾಜರ ಮಾತು ಅಂದರೆ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ. ಅವರ ಮಾತೇ ಹಾಗೆ. ಅವರಂತ ಇದ್ದಾರೆ, ತಂದೆ ಕೇಳಯ್ಯ ಬ್ರಹ್ಮಾದಿ ಆಸ್ತಂಭ ಪರ್ಯಂತವೂ ಜಂಗಮಾಸ್ತಾವರಾತ್ಮ ಪ್ರಪಂಚೋಚ್ಚ ನೀಚ ಪ್ರಜಾನೀಕ ಯಾವತ್ತದಾವಾತನಾದೀನ ವಾಗಿಪ್ಪುದೋ ಆತನೇ ಎನಗೆ ನಿನ್ನಗೆ ಇನ್ನು ಮಿಕ್ಕ ಬಲೈತ್ಯನ್ಯಕ್ಕೆಲ್ಲ ಬಲ ಶ್ರೀಯೂತಾನಾತನೇ ಕಾದನೇ ಕಾಲರೂಪೀಶ್ವರೋ ಉಕ್ರಮಾಕಾರನೇ ಆತನೇ ಆತನೇ ತೇಜವೋಜಸ್ಸಹ ಸತ್ವ ಸಂಪದ್ಬಲಕ್ರಿಯೇಂದ್ರ ಸ್ವಯಂ. ಶ್ರೀಪಾದರಾಜರು ಪ್ರಹ್ಲಾದರಾಜರ ಮಾತು ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾ. ಹೇ ಅಪ್ಪ, ಕೇವಲ ನನಗೆ ಮಾತ್ರ ಅಲ್ಲ, ನನ್ನನ್ನು ಪ್ರಶ್ನೆ ಮಾಡ್ತಿರುವ ನಿನಗೂ ನನಗೆ ನಿನ್ನಿಗೆ ಮಾತ್ರವಲ್ಲದೆ ಚೇತನಾತ್ಮಕವಾದ ಸಮಸ್ತ ಪ್ರಪಂಚಕ್ಕೆ, ಆ ಬ್ರಹ್ಮಸ್ತಂಭ ಪರ್ಯಂತರವಾಗಿರುವಂತಹ ಎಲ್ಲ ಪ್ರಪಂಚಕ್ಕೆ ಬಲವನ್ನು ಕೊಡುವವ, ಎಲ್ಲವನ್ನೂ ಕೊಡುವವ ಆ ಈಶ್ವರ ಅವನೇ. ಅದು ಬಿಟ್ಟು ನಮ್ಮಲ್ಲಿ ಬಲಾಧೀನಗಳುಂಟೆ ನಿನ್ನ ಆಸುರಿ ಭಾವವಂ. ನಿಜವಾಗಿಯೂ ದೇವರು ಕೊಟ್ಟರೆ ಬಲ ಸಂಪತ್ತು ಉಂಟೆ ವಿನಃ ನಮ್ಮಲ್ಲಿ ಯಾವುದೂ ಇಲ್ಲ.
ಅಲ್ಲ ಹೀಗಂತ ಇದೆಯಲ್ಲ, ನಿನಗೆ ಹೀಗೆ ಕಾಣುತ್ತೆ, ನನಗೆ ಹಾಗೆ ಕಾಣ್ತಿಲ್ವಲ್ಲ ಅಂದರೆ ಪ್ರಹ್ಲಾದರಾಜರು ಹೇಳ್ತಾರೆ, ಜಖ್ಯಾಸುರಂ ಭಾವಮಿಮಂ ಸ್ವಭಾವತಃ, ನೀನು ಈ ದೈತ್ಯ ಬುದ್ಧಿಯನ್ನು ಬಿಡು ಅಂತಾರೆ ಶ್ರೀಪಾದರಾಜರು. ಅದನ್ನು ಹೇಳ್ತಾ, ನಿನ್ನ ಆಸುರಿ ಭಾವಂ ಇನ್ನಾದರೂ ನೀ ಬಿಡೋ, ಆಸುರಿ ಭಾವವನ್ನು ಬಿಡು, ಬಿಟ್ಟು ಜಗತ್ತನ್ನು ನೋಡೋ, ಶ್ರೀಕಾಂತನಲ್ ಕಾಂತನಲ್ ಸ್ವಾಂತ ನೀನಿತ್ತು, ನಿನ್ನ ಮನಸ್ಸನ್ನು ಭಗವಂತನಲ್ಲಿಡು. ಸಮಂ ಮನೋದತ್ಸ್ವನ ಸಂತಿ ವಿದ್ವಿಷಃ, ನೀನು ದೇವರಲ್ಲಿ ಮನಸ್ಸಿಟ್ಟು ನೋಡಯ್ಯ, ಸಮಚಿತ್ತನಾಗಯ್ಯ ಎನ್ನಯ್ಯನೇ, ನಿನ್ನಗ ಮೇಲೆ ವಿದ್ವೇಷ ಮಾಡುವರಿಲ್ಲ, ಯಾರು ನಿಂಗೆ ದ್ವೇಷ ಮಾಡೋರಿಲ್ಲ, ನೀನು ಯಾರ ಮೇಲೂ ದ್ವೇಷ ಮಾಡಬೇಕಾದ್ದಿಲ್ಲ. ದೇಹವೆಂಬೋ ಮಹಾರಾಜಧಾನಿ, ಕಳ್ಳರೆಂತೆಲ್ಲರೂ ವೃತಾಹಾನಿ ಮಾಡುವಂತಹವರಾಗಿಲ್ಲದೆ ಕೇಳರಿಲ್ಲೆಕ್ಕುಗಳು ಸರ್ವಂ ಗೆದ್ದೆಮೆಂತೆಂಗು ಹಿಗ್ಗುವರಂತಲಿಪ್ಪ. ದೇಹದ ಒಳಗೆ 6 ಜನ ಕಳ್ಳರು ನಮ್ಮನ್ನು ಆಶ್ರಯ ಮಾಡಿಕೊಂಡು ನಮ್ಮನ್ನು ಲೂಟಿ ಮಾಡ್ತಾ ಇರುವಾಗ ಎಲ್ಲ ದಿಕ್ಕುಗಳನ್ನು ಗೆದ್ದೆ ಅಂತ ಇದ್ದಾರೆ. ನಿಜವಾಗಿಯೂ ಯಾರು ಗೆದ್ದವರಿದ್ದಾರೆ ಹೀಗೆಲ್ಲ ಅನ್ನುವಾಗ ಕೇಳಿ ಸಿಟ್ಟಾಗಿದೆ. ಆಗ ಎಲ್ಲೋ ದುರ್ವಿನೀತ ಮಂದಾತ್ಮನ್ ಕುಲಬೇರ ಹೇಳಿದ ಹಾಗೆ ಇಲ್ಲಿ ಮತ್ತೆ ಎಲ್ಲೋ ಮಂದನೆ ಮಂದ ಭಾಗ್ಯೋಕ್ತಿಗಳು ಏಕೆ ನೀನಾಡುವೆ ಅಕ್ಕಟಾಯನಗಿನ್ನು ಜಗನ್ನಾಥ ಇನ್ನಾವನೋ. ಅಲ್ಲ, ಯಾಕಿಂತ ಕೆಟ್ಟ ಕೆಟ್ಟ ಮಾತನ್ನ ಆಡ್ತಾ ಇದ್ದೀಯಾ? ನನಗಿಂತಲೂ ಕೂಡ ಉತ್ತಮನಾದವನು ಎಸ್ತ್ವಯ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ, ನನಗಿಂತಲೂ ಇನ್ನೊಬ್ಬ ಜಗದೀಶ್ವರ ಇದ್ದಾನ, ಎನಗೂ ಇನ್ನ ಜಗನ್ನಾಥ ಇನ್ನಾವನೋ, ಆತನೆಲ್ಲಿಪ್ಪ ಅಂತ ಕೇಳ್ದ. ಆತನೆಲ್ಲಿಪ್ಪ ಈ ಭಾಗವತದ 8ನೇ ಸ್ಕಂದದ 13ನೆಯ ಪದ್ಯದಲ್ಲಿ ಬರುವಂತಹ ಮಾತುಗಳನ್ನು, ಅದು ಉಕ್ತಿ ಪ್ರತ್ಯುಕ್ತಿ ಅಲಂಕಾರದಲ್ಲಿ ವೇದವ್ಯಾಸ ದೇವರು ರಚನೆ ಮಾಡಿ ಒಂದೇ ಶ್ಲೋಕ ಅಪ್ಪ ಮಕ್ಕಳ ಸಂವಾದ ಇದೆ. ಅಪ್ಪ ಕೇಳ್ತಾನೆ, ಕ್ವಾಸೌ ಯದಿ ಸರ್ವತ್ರ ಕ್ವಾಸೌ, ಅದಕ್ಕೆ ಉತ್ತರ ಸಹಿ ಸರ್ವತ್ರ. ಅದಕ್ಕೆ ಅಪ್ಪ ಕೇಳಿದ ಕಸ್ಮಾತ್ ಸ್ತಂಭೇನ, ಪ್ರಹ್ಲಾದರಾಜರು ಕೊಟ್ಟ ಉತ್ತರ ದೃಶ್ಯತೆ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ. ಆತನೆಲ್ಲಿಪ್ಪ ಅಪ್ಪನ ಪ್ರಶ್ನೆ, ಮಗನ ಉತ್ತರ ಸರ್ವತ್ರದಲ್ಲಿಪ್ಪ. ನೀನೆಂದಡೆ ಡಿಂಬಕ ಡಂಬ ಕಾಣೋಣಗಳ್ ಸಾಕು ಮಾಡಿನ್ನು ಮೇಲಿ ಸ್ತಂಭದ ಬೃಂದದಲ್ಲಿ ಶೀಘ್ರ ಸಂರಂಭದಲ್ಲಿ ತೋರು, ನೀ ತೋರದೆ ಪೋದಯ. ಎಲ್ಲ ಕಡೆ ಇರುವ ನಿನ್ನ ದೇವರನ್ನ ಈ ಕಂಬದಲ್ಲಿ ತೋರಿಸು ಅಂತ ಕೇಳಿದಾಗ, ಹಾಗೆ ತೋರಿಸ್ಲಿಲ್ಲ ಅಂತಾದರೆ ತೋರದೆ ಪೋದಯ, ಇನ್ನು ನೀ ಮಾರು ಮಾತಾಡದೆ ಶಿರಚ್ಛೇದ ಮಾಡುವೇನೋ ನಿನಗೀ ವೇಳೆಯಲ್ಲಿ, ನಿನ್ನ ಶಿರಸ್ಸನ್ನೇ ಕತ್ತರಿಸಿ ಹಾಕ್ತೇನೆ. ಸೋಹಂಬಿಕತ್ಥಮಾನಸ್ಯ ಶಿರಕ್ಕಾಯಾಧರಾಮಿತೆ ಗೋಪಾಯೇತ ಹರಿಸ್ವಾಧ್ಯಾಯಸ್ಯೆ ಶರಣಮೀಕ್ಷಿತು, ನಿನ್ನ ಶಿರಚ್ಛೇದನ ಮಾಡುವೇನು ನಿನಗೀ ವೇಳೆಯಲ್ಲಿ. ವಿಷ್ಣುವೆಂದಾತ ತಾನಡ್ಡ ಬಂದಾನು, ನಾನು ನೋಡುವೆಂ ವಿಷ್ಣುವೇ ಬೇಡ, ಬೇಕಾದ ದಿಕ್ಕಿಗೆ ನೀ ಬೇಡಿಕೋ ಮೂರ್ಖನೇ, ಇಲ್ಲೇ ಬೇಕಂತಿಲ್ಲ, ಎಲ್ಲಿ ಬೇಡ್ಕೊಳ್ತೀಯೋ ಬೇಡ್ಕೋ. ದುರ್ಪಾಶೆ ದರ್ಪದಿಂದ ಕೆಟ್ಟ ಮಾತುಗಳನ್ನಾಡ್ತಾ ತನ್ನ ಪುತ್ರನಂತ ದೂರುತ್ತಾ ಹಾರುತ್ತಾ ಕೈಲಿ ಖಡ್ಗವಂ ಪಿಡಿದು ದುಷ್ಟಂ ಮಹಾದೌರ್ಬಲಿ ಸ್ವಯಂ ಮುಷ್ಟಿಯಿಂದಲಿತ್ತ ಪೆಟ್ಟರ್ತನು. ಸ್ತಂಭಂ ತತಾಡ ತಿಬಲ ಸ್ವಮುಷ್ಟಿನ, ಕೈಯಲ್ಲಿ ಗಟ್ಟಿಯಾಗಿ ಖಡ್ಗವನ್ನು ಹಿಡಿದು ಆ ಕೈಯಿಂದಲೇ ಹೇಳಿದ ಆ ಕಂಬವನ್ನು ಗಟ್ಟಿಯಾಗಿ ಪೆಟ್ಟು ಕೊಟ್ಟಿದ್ದಾನೆ. ಆ ಭೀಕರದ್ವಾನ ಆ ಖಡ್ಗವಂ ಕೊಂಡು ದುಷ್ಟ ಮಹಾದೌರ್ಬಲಿ ಇಷ್ಟಂ ಸ್ವಯಂ ಮುಷ್ಟಿಯಿಂದಲೇ ಪೆಟ್ಟತ್ತನು. ಆ ಭೀಕರದ್ವಾನ ಸಂಭಿನ್ನ ದುಷ್ಟಾಸುರಿ ಗರ್ಭ ಸಂರಂಭವು ಶುಂಭದೋ, ಯಾವಾಗ ಒಂದು ಏಟನ್ನು ಕೊಟ್ಟಿದ್ದಾನೆ ಭಾರಿ ಶಬ್ದ ಬಂದಿದೆಯಂತೆ. ಎಂಥ ಶಬ್ದ ಬಂತು ಅಂದರೆ ಶ್ರೀಪಾದರಾಜರು ಹೇಳ್ತಾರೆ, ಆಗಲೇ ಬೇಗಲೇ ಫಳಫಳಾರಾವ ಉದ್ಭೂತವಾಗೆದ್ದು ಬ್ರಹ್ಮಾಂಡವೆಲ್ಲ ದಿಕ್ಪೋಟಂ ಮಾಡುವಂತೆ ಬ್ರಹ್ಮಾದಿಗಳು ತಮ್ಮ ಧಾಮಕ್ಕೆ ವ್ಯಾಘಾತವೇನಾದರೂ ಬಾಹುದೇನೋ ಇದೇನೋ ವಿಭ್ರಾಂತ ಚೇತಸ್ಕರಾಗಿ ಬಾಳ ಬ್ರಹ್ಮಾದಿ ದೇವತೆಗಳೇ ತಮ್ಮ ಲೋಕಕ್ಕೆ ಹಾನಿ ಬಂತೇನೋ ಎಂಬುದಾಗಿ ವಿಚಾರ ಮಾಡ್ತಾ ಇದ್ದಾರೆ. ಆಗ ಎಲ್ಲಿಂದ ಬಂತು ಅಂತ ನೋಡ್ತಾ ಇದ್ದಾನೆ ಹಿರಣ್ಯಕಶ್ಯಪ. ಆ ಸಂದರ್ಭದಲ್ಲಿ ಇದೇನು ಕಾರಣ ಕಾಣದೆ, ಈ ಶಬ್ದಕ್ಕೆ ಏನು ಕಾರಣ ಅಂತ ನೋಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ವೇಳೆ ತದ್ಭೃತ್ಯವಾಗಿ ಸತ್ಯವಂ ಮಾಡಬೇಕಾಗಿ ಸರ್ವತ್ರ ತಾನ್ಯತ್ತನ್ನ ವ್ಯಾಪ್ತತ್ವಂ ಪಥ್ಯವಾಗಿಪ್ಪವಲ್ ಅದ್ಭುತಾಕಾರ ಪುರುತ್ತಂ ಜಗದ್ಭರ್ತತಾನುಂದೆ ಸಿಂಹಾಕೃತಿಯಾಗದೆ ಮರ್ತ್ಯ ಮೂರ್ತಿಯಲ್ಲದೆ ತತ್ಸಭಾ ಸ್ತಂಭದಲ್ಡಿಂಬ ಸಂಭಾನಕ್ಕಾಗಿ ಸಂಭೂತನಾದಂ
ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾಮತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ತಾನುಂದೆ ಸಿಂಹಕೃತಿಯಾಗದೆ ಮರ್ತ್ಯಮೂರ್ತಿಯಲ್ಲದೆ ನ ಮೃಗಂ ನ ಮಾನಶಂ, ಮನುಷ್ಯನೂ ಅಲ್ಲ ಮೃಗನೂ ಅಲ್ಲ, ಮತ್ತೇನು ವಿಲಕ್ಷಣ, ಕಾಣುವ ಮನುಷ್ಯರಿಗಿಂತಲೂ ಕಾಣುವ ಸಿಂಹಕ್ಕಿಂತಲೂ ಕೂಡ ನಾನು ವಿಲಕ್ಷಣ. ಸಾಮಾನ್ಯವಾಗಿ ಜನ ಸಿಂಹ ಅಲ್ಲ ಅಂದರೆ ಸಿಂಹ ಅಲ್ಲ ಕೆಳಗೆ ಮನುಷ್ಯ ಇದ್ದಾನೆ, ಮನುಷ್ಯ ಅಲ್ಲ ಅಂದರೆ ಮೇಲೆ ಸಿಂಹ ಇದೆ, ಹೀಗರ್ಥ ಅಲ್ಲ. ನಾನು ಮನುಷ್ಯಾಕೃತಿಯ ಮನುಷ್ಯ ಅಂದರೆ ಅಲ್ಲ, ಏನಲ್ಲ ಅಂದರೆ ನಾ ಅಂದರೆ ವಿಲಕ್ಷಣ. ನೀವು ನೋಡಿರುವ ಎಲ್ಲ ಮನುಷ್ಯರ ಆಕೃತಿಯ ಅರ್ಧ ಭಾಗ ಅದು ಪ್ರಾಕೃತ, ಮೇಲೆ ನೋಡಿದ ಅರ್ಧ ಭಾಗ ಸಿಂಹ, ಅದು ಕೂಡ ಪ್ರಾಕೃತ. ಇದು ಎರಡೂ ಅಪ್ರಾಕೃತವಾದದ್ದು ಅಂತ ಭಗವಂತ ಅತ್ಯದ್ಭುತವಾದ ಅದ್ಭುತಾಕಾರವಂಬೊತ್ತಂ ಜಗದ್ಭರ್ತ ತಾನೊಂದೇ, ಜಗತ್ತನ್ನ ಭರಿಸುವವ ನಾನೊಬ್ಬನೇ. ಅಷ್ಟೇ ಅಲ್ಲದೆ ಭಗವಂತ ಸತ್ಯಂ ವಿಧಾತುಂ ತದ್ಭೃತ್ಯವಾಗಿ ಸತ್ಯವಂ ಮಾಡಬೇಕಾಗಿ, ಇದು ಒಂದು ಭಗವಂತನ ಉದ್ದೇಶ. ಇನ್ನೊಂದು ಸರ್ವತ್ರ ತಾನ್ ತನ್ನ ವ್ಯಾಪ್ತತ್ವಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ. ಆ ಭಗವಂತ ಬಂದಿದ್ದಾನೆ. ದಿತಿಪುತ್ರನಾರೂಪವಂ, ದಿತಿಪುತ್ರ ಆ ರೂಪವನ್ನು ನೋಡಿ ಅಂತ ಇದ್ದಾನೆ, ಇದೇನು ಇಂಥ ಅತ್ಯದ್ಭುತವಾದ ರೂಪ, ಈ ರೂಪವನ್ನು ನಾನು ನೋಡಲೇ ಇಲ್ಲ. ನಾಯಂ ಮೃಗೋ ನಾಪಿ ನರೋ ವಿಚಿತ್ರ, ಓಹೋ ಕಿಮೇತನ್ ಮೃಗೇಂದ್ರ ರೂಪಂ ಅಂತ ಇದ್ದಾನೆ. ದಿತಿಪುತ್ರನಾರೂಪಮಂ ಕಂಡಿದೇನೋ ಮಹಾಚಿತ್ರವಾಗಿಪ್ಪುದೇ, ಸಿಂಹದಂತಲ್ಲದೆ ಮರ್ತ್ಯನಂತಲ್ಲದೆ ಯಾವುದೀ ಭೂತವೆಂತೆಂದು ಮೀಮಾಂಸಮಾನಸ್ಯ. ವೇದವ್ಯಾಸ ದೇವರ ಶ್ಲೋಕ ಏನಿದೆ ಅದಕ್ಕೆ ಬಹಳ ಹತ್ತಿರವಾಗಿ ಶ್ರೀಪಾದರಾಜರು ಆಯಾಯ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ. ಹೇಗಿತ್ತು ಆ ರೂಪ ಅಂದರೆ, ಜಗತ್ಸ್ವಾಮಿ ತಾನಾಗಲೇ ತಪ್ತ ಬಂಗಾರ ಶೃಂಗಾರವಲ್ಯಂತೆ ಕಂಗಳ್ ಸಮುದ್ಯಕ್ಷಟ ಕೇಸರ ವಿಜೃಂಭಿತಸ್ಕ ಉಗ್ರ ನಾಸಾ ಸಂಶ್ವಾಸ ನಿಶ್ವಾಸಗಳ ಸಂಚಲದ್ವ್ಯಕ್ತಸ್ಥ ಕ್ಷುರಾಂತೋಗ್ರ ಜಿಕ್ವಾಗ್ರಾಲೇ ಲೀಹನಂಗಳ್. ಆ ಭಗವಂತನ ಅದ್ಭುತವಾದ ರೂಪ, ಕರಾಳ ದಂಷ್ಟ್ರಂ ಕರವಾದ ಚಂಚಲ, ಭಯಂಕರವಾದ ಕೋರೆದಾಡೆ, ಹರಿತವಾದ ಕತ್ತಿಯಂತಹ ಬಳಕುವ ಚೂರಿಯಂತಹ ತುದಿ, ಆ ನಾಲಿಗೆ, ಹುಬ್ಬುಗಂಟಿಕ್ಕಿದ ಮುಖ, ನೋಡ್ಲಿಕ್ಕೆ ಅತ್ಯಂತ ಭಯಂಕರವಾಗಿದ್ದಂತಹ ರೂಪ, ಕಿವಿಗಳು ಅದ್ಭುತವಾಗಿ ನಿಮಿರಿ ನಿಂತಿರತಕ್ಕಂಥದ್ದು, ಪರ್ವತದ ಗವಿಯಂತೆ ಅದ್ಭುತವಾಗಿ ತೆರೆದ ಬಾಯಿ, ಮೂಗಿನ ಹೊಳ್ಳೆ, ಇದನ್ನೆಲ್ಲ ನೋಡುವವರ ಕಣ್ಣಿಗೆ ಭಯವನ್ನ ಹುಟ್ಟಿಸುವಂಥದ್ದು. ಊರ್ಧ್ವಕರ್ಣಗಳು ಭೂಮಿ ಭೃತ್ಯನ್ನ ಅಚ್ಚರಿಯ ಗೋರಾಸ್ಯನ ನಾಸಾ ಪುಟಂಗಳು, ಆ ಭಗವಂತನ ಆ ಮೂಗಿನ ಹೊರಳೆಗಳು, ದೀರ್ಘಶ್ವಾಸಗಳು, ಇದನ್ನೆಲ್ಲ ನೋಡಿ ಎಲ್ಲರೂ ಭಯಭೀತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವು ಕಾಲ ಯುದ್ಧ ಮಾಡುವಂತೆ ನಟನೆ ಮಾಡಿ ಭಗವಂತ ಅವನನ್ನು ತೊಡೆಯಲ್ಲಿಟ್ಟು ಅವನನ್ನು ಸಂಹಾರ ಮಾಡಿದ್ದಾನೆ. ಕರಳನ್ನೇ ಮಾಲೆ ಹಾಕ್ಕೊಂಡಿದ್ದಾನೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಅವನನ್ನು ಸ್ತೋತ್ರ ಮಾಡಿದರೂ ಕೂಡ ಅವನೇನು ಭಗವಂತ ತನ್ನ ಸಿಟ್ಟನ್ನು ನಿಲ್ಲಿಸಿಲ್ಲ. ನಿಂತರ ವೇಳೆಯಲ್ ಬ್ರಹ್ಮ ತಾಭಾಷಿಪಂ, ಬ್ರಹ್ಮದೇವರು ಮಾತಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರು, ನಿನಗೆ ವಂದಿಸುವೆಂ ತಂದೆ ನೀ ಅನಂತ ಮಧ್ರುಂತ್ಯೋರು ಶಕ್ತಿಯುಳ್ಳವಂ ಲೋಕ ಸಾಮರ್ಥ್ಯ ಕರ್ಮ್ಯಂ ಮಹಾಶ್ಚರ್ಯ ವೀರ್ಯಂ ಜಗತ್ ಸೃಷ್ಟಿ ಸಂರಕ್ಷ ಸಂಹಾರದಳ್ ಲೀಲೆಯಂ ತಲ್ಸದಾ ಮಾಳ್ಪಯೋ. ಈ ಜಗತ್ತಿನ ಸೃಷ್ಟಿ ಸಂಹಾರವನ್ನು ಲೀಲೆಯಿಂದ ಮಾಡುವ ಹೇ ಭಗವಂತ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತಂದ್ರು. ರುದ್ರದೇವರು ಸ್ತೋತ್ರ ಮಾಡಿದ್ರು, ಇಂದ್ರದೇವರು ಸ್ತೋತ್ರ ಮಾಡಿದ್ರು, ಪಿತೃದೇವತೆಗಳು ಸ್ತೋತ್ರ ಮಾಡಿದ್ದಾರೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರೂ ಕೂಡ ಭಗವಂತ ತಾನು ತನ್ನ ಕೋಪವನ್ನು ಕಡಿಮೆ ಮಾಡಲಿಲ್ಲಂತೆ. ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಬ್ರಹ್ಮದೇವರು ಮಹಾಲಕ್ಷ್ಮಿಗೆ ಹೇಳ್ತಾ ಇದ್ದಾರೆ, ಅಮ್ಮ ನೀನೇ ನೋಡು ಅಂತಂದಾಗ ಅವಳಂತ ಇದ್ದಾಳೆ, ಜಗನ್ಮೋಹಿನಿ ಲೀಲೆಗಳು ಮಿಂಚುತ್ತಾ ಪಂಚುತ್ತಾ ಬಂದು ಸಿಂಹಾಸನ ಸ್ಥಾನದಲ್ಲಿ ಉಗ್ರನಂತಿಪ್ಪ ನೃಸಿಂಹ ಮೂರ್ತಿಗ್ರವಂ ಕಂಡು ಅತಿ ವ್ಯಗ್ರಳಂತಾಗಿ ಆ ತಾಯಿ ಹಿಂದಕ್ಕೆ ತಾ ಬಂದಳಮ್ಮಮ್ಮ ಅಂದಂತ. ಬ್ರಹ್ಮದೇವರು, ಅಮ್ಮ ಸ್ವಲ್ಪ ಸಮಾಧಾನ ಮಾಡು ಯಜಮಾನರನ್ನ ಅಂದರೆ ಆ ರೂಪದ ಹತ್ತಿರ ನಿಲ್ಲಿಕ್ಕಾಗ ಅಬ್ಬಬ್ಬ ಎಂಥ ಅದ್ಭುತ ರೂಪ, ಏಂ ಗುಮ್ಮವಂತಿಪ್ಪನೇ ಸ್ವಾಮಿ, ಇಂಥ ಭಯಂಕರವಾಗಿದ್ದಾನಲ್ಲ ನನ್ನ ಒಡೆಯ. ಮನ್ನಿಂತು ಆಶ್ಚರ್ಯವಂ, ಬಹಳ ಆಶ್ಚರ್ಯವನ್ನು ಪಡ್ತಾ ಇದ್ದಾಳೆ. ಅವಳು ಕಾಣದ ರೂಪ ಅಂತ ಅರ್ಥ ಅಲ್ಲ, ಭಗವಂತನನ್ನ ಕಂಡಾಗ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂಪವಳು ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಅವಳು.
ಬ್ರಹ್ಮದೇವರ ಒಂದು ದಿನದಲ್ಲೇ 10 ಅವತಾರಗಳನ್ನು ಭಗವಂತ ಸ್ವೀಕಾರ ಮಾಡುವಾಗ ಲಕ್ಷ್ಮಿ ಬಹಳ ಆಶ್ಚರ್ಯವನ್ನ ತೋರಿಸ್ತಾ, ಈ ಸುವಿಕ್ರಮಂ ಎಂದಿಗಾನೆಲ್ಲಿ ಕಂಡಿದ್ದಿಲ್ಲವಲ್ಲ, ಇಂತಹ ರೂಪವನ್ನ, ಇಂತಹ ಪರಾಕ್ರಮವನ್ನ ನಾನು ಈ ಆಶ್ಚರ್ಯಂ ಕಂಡಿಲ್ಲವಲ್ಲ, ಕಂಡಿಲ್ಲದೆ ಇದ್ರೆ ಬೇಡ, ಕಿವಿಯಲ್ಲಾದರೂ ಕೇಳಲೇ ಇಲ್ಲವಲ್ಲ ಅಂತಾಳು ಮಹಾಲಕ್ಷ್ಮಿ. ಅದೃಷ್ಟ ಅಶ್ರುತಪೂರ್ವತ್ವಾತ್ ಅಂತಾರೆ. ನಾನು ಹಿಂದೆ ನೋಡೂ ಇಲ್ಲ ಕೇಳೂ ಇಲ್ಲ ಅಂದಿದ್ದಾಳ ಲಕ್ಷ್ಮಿ. ಎಂದಿಗಾನೆಲ್ಲಿ ಕಂಡಿಲ್ಲವಲ್ಲ, ಕಿವಿಯಲ್ಲಿ ಆದರೂ ಕೇಳಿಲ್ಲವಲ್ಲ, ಇದೇನೋ ವಿಚಿತ್ರಾಕೃತಿಯಂತೆ ತೋರುವನೆಂದಂಜಿಕೊಂಡನ್ ರೀತಿಯಿಂದ ಅಂಜಿಕೊಂಡಂತೆ ಭಗವಂತ ಮೊದಲೇ ಹೇಳಿದ್ದಾನ. ಆದ ಕಾರಣ ಹಾಗೆ ಮಾಡಿ ತಾ ಹೆಜ್ಜೆ ಕಾಲ್ಗೆಜ್ಜೆಗಳು ಸಪ್ಪಳಂ ಮಾಡದೆ ಮೆಲ್ಲನೆ ಪಾರ್ಶ್ವದಲ್ಲಿ ನಿಂತಳು. ಅವಳು ನಡೆದ್ರಿ ಎಲ್ಲಿ ಹೆಜ್ಜೆ ಶಬ್ದ ಯಾರಂತ ನರಸಿಂಹದೇವರು ನೋಡಿದ್ರೆ ಎಲ್ಲಿ ಭಯ ಆಗತ್ತೆ ಅಂತ ಹೇಳಿ ಅವಳು ಗೆಜ್ಜೆ ಶಬ್ದ ಆಗದ ಹಾಗೆ ಮೆಲ್ಲಗೆ ನಡ್ಕೊಂಡು ಬಂದು ಭಗವಂತನ ಬಳಿಯಲ್ಲಿ ನಿಂತಿದ್ದಾಳಂತೆ. ಶ್ರೀಪಾದರಾಜರು ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ತಾ ಹೆಜ್ಜೆ ಕಾಲ್ಗೆಜ್ಜೆಗಳು ಸಪ್ಪಳ ಮಾಡದೆ ಮೆಲ್ಲನೆ ಪಾರ್ಶ್ವದಲ್ಲಿ ನಿಂತಳು. ಯಾಕೆಂದ್ರೆ ನರಸಿಂಹದೇವರ ಕಿವಿ ನಿಮಿರಿ ನಿಂತಿದೆ, ಒಂದು ಸಣ್ಣ ಶಬ್ದ ಆದರೂ ಭಗವಂತ ಕೇಳಿಸ್ಕೊಂಡು ಬಿಡ್ತಾನೆ. ಹೀಗಾಗಿ ಸಪ್ಪಳ ಮಾಡಲಿಲ್ಲ, ಪಾರ್ಶ್ವದಲ್ಲಿ ನಿಂತಳು. ಆಮೇಲೆ ಪ್ರಹ್ಲಾದನಂ ಕಂಡು ಸಂಭಾಷಿಪಂ, ಪ್ರಹ್ಲಾದನ್ ನೋಡಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಬಾರಯ್ಯಲೋ ವತ್ಸ, ನೀನೀ ನೃಸಿಂಹಾತ್ಮನಲ್ಲಿ ಮೆಲ್ಲನೆ ಸೇರಿ ನಿಮ್ಮಪ್ಪಗ ನಿಂದು ನಮ್ಮಪ್ಪನಲ್ಲಿಪ್ಪ ತತ್ಕೋಪಂ ಸಂಕ್ಷೇಪ ಗೈಸೆನ್ನ. ನಿಮ್ಮಪ್ಪನ ಮೇಲೆ ನಮ್ಮಪ್ಪ ಸಿಟ್ಟಾಗಿ ಬಂದಿದ್ದಾನಪ್ಪ ಪ್ರಹ್ಲಾದ, ಅದನ್ನ ನೀನು ಅವನನ್ನ ಸ್ತೋತ್ರ ಮಾಡಿ ಸಂಕ್ಷೇಪ ಮಾಡಬೇಕು ಅಂದಾಗ ಕೇಳುತ್ತಾ ತದ್ವಾಣಿಗಳು ಬ್ರಹ್ಮದೇವರ ಮಾತನ್ನ ಕೇಳಿ ಮೆಲ್ಲನೆ ಪಿಲ್ಲೆ, ಪಿಲ್ಲೆ ಅಂದ್ರೆ ಪುಳ್ಳೆ, ಸಣ್ಣ ಬಾಲಕನಾದ 5 ವರ್ಷದ ಬಾಲಕನಾದ ಪ್ರಹ್ಲಾದರಾಜರು ಕೇಳುತ್ತಾ ಆವಾಣಿಗಳು ಕೇಳುತ್ತಾ ಮೆಲ್ಲನೆ ಪಿಲ್ಲೆ ಪ್ರಹ್ಲಾದನ ಆಹ್ಲಾದದಲ್ಲಿ. ಪ್ರಹ್ಲಾದ ಎಲ್ಲರೂ ಭಯಗ್ರಸ್ತರಾದರೆ ಪ್ರಹ್ಲಾದ ಮಾತ್ರ ಭಯವೇ ಇಲ್ಲಂತೆ. ಯಾಕಂದ್ರೆ ಸಂತೋಷದಿಂದ ವೈಷ್ಣವ ಶ್ರೇಷ್ಠ, ಅವನು ಜನ್ಮ ವೈಷ್ಣವ ಅಂತ ಇದ್ದಾರೆ ಪ್ರಹ್ಲಾದ. ವಾಯುನಾಥ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ವಾಯುದೇವರ ಭಕ್ತಿ ಅನ್ನುವ ರೂಪ ಪ್ರಹ್ಲಾದರಾಜರಲ್ಲಿ ಸುಸ್ಥಿರವಾಗಿದ್ದ ಕಾರಣ ವೈಷ್ಣವ ಶ್ರೇಷ್ಠರಾದ ಪ್ರಹ್ಲಾದರಾಜರು ತಾನಾಗ ಬಂದಂ ಮಹಾಭಕ್ತಿಯಿಂದಲ್ ಮಹೀಮಂಡಲಿ ಮೇಲೆ ಸಾಷ್ಟಾಂಗ ಬಿದ್ದಂ ನಮೋ ಎಂದು ದಂಡ ಪ್ರಣಾಮಗಳು ಮಾಡುವ ವೇಳೆ ತನ್ನಂಗ್ರಿ ಜಾತದಲ್ಲಿ ಬಿದ್ದ ಬಾಲಕನಂಬಾಳ ಸತಿ ಸುಶೀಲನ್ ಕಂದನ್ನ ದೃಷ್ಟಿಯಿಂದ ತಾ ಕಾಣುತ್ತ ಚಕ್ರ ಶಂಕಾಂಗಿತ ಶ್ರೀಲಸದ್ಬಾಹುಳ್ ಬಾಚಿ ಭಕ್ತನ್ನ ತಾನೆತ್ತಿ ತನ್ಮಸ್ತಕ ಸ್ಥಾನದಲ್ಲಿ ಪೋಕಲಾಗಿನ್ನು ಸಂರಸ್ತ ಜೀತೋದ್ಭಯೋ ದುಷ್ಟಂ ಹಸ್ತವಂ ಸ್ವಸ್ತಿದಾನ ಕ್ರಿಯಾಭ್ಯಸ್ತಂ ಶ್ರೀ ಸತಿ ಸ್ತಂಭಾಕ ವಿನ್ಯಸ್ತವಂ ಕದಂಬ ವಿನ್ಯಸ್ತಗಂ ಹಸ್ತವನ್ನಿತ್ತವ್ಯಾಹತ ಸ್ಪರ್ಶದಿಂ. ಯಾವಾಗ ಪ್ರಹ್ಲಾದರಾಜರು ಬಂದು ಮುದ್ದು ಮುಖದ ಆ ನರಸಿಂಹದೇವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಒಂದೇ ಮಾತಂದ್ರು, ನಮೋ ಅಂತ ಇದ್ದಾರೆ. ರಾಮದೇವರನ್ನ ಕಂಡ ಹನುಮಂತ ದೇವರು ಮಾಡಿದ್ದು ನಮೋ ನಮೋ ನಾಥ ನಮೋ ನಮಸ್ತೆ. ದೇವಶರ್ಮ ಬ್ರಾಹ್ಮಣ ಶ್ರೀನಿವಾಸರನ್ನ ಕಂಡು ಮಾಡಿದ ಸ್ತೋತ್ರ ನಮೋ 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 ನಮಃ. ಮತ್ತೆ ಭಾಗವತದಲ್ಲಿ ಪಂಚಮಸ್ಕಂದದಲ್ಲಿ ನಾಭಿರಾಜ ಮಾಡಿದ ಯಜ್ಞದಲ್ಲಿ ಬಂದ ಭಗವಂತನನ್ನ ಕಂಡ ಋಷಿಗಳು ಪುರೋಹಿತರು ನಮೋ ನಮೋ ಇತ್ಯೇವ ಅಂತ. ಭಗವಂತ ನೀನು ಅಪ್ರಾಕೃತ, ಪ್ರಾಕೃತರಾದ ನಾವು ನಿಮಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ನಮ್ಮ ಗುರುಗಳು ಹೇಳಿದ್ದು ದೇವರು ಬಂದಾಗ ನಮೋ ನಮೋ ಅನ್ನಿ ಅಂತ. ಅದೇ ಪ್ರಹ್ಲಾದರಾಜರಿಗೆ ಅವರ ಗುರುಗಳಾದ ನಾರದರು ಉಪದೇಶ ಮಾಡಿದ್ರು. ಆ ನರಸಿಂಹದೇವರನ್ನು ಕಂಡ ಕೇವಲ ನಮೋ ನಮಃ ಅಂತ ಹೇಳಿ ಪಾದಗಳಲ್ಲಿ ತಲೆ ಇಟ್ಟು ನಮಸ್ಕಾರ ಮಾಡಿದ್ದಾನೆ. ತನ್ನ ಅಂಗ್ರಿ ಜಾತನದಲ್ಲಿ ಬಿದ್ದ ಬಾಲಕನ್ನ, ಆ ಬಾಲಕನನ್ನ 2 ಕೈಗಳಿಂದ ಮೇಲೆತ್ತಿದ್ದಾನೆ. ಶಂಖ ಚಕ್ರಗಳಿಗೆ ಒಪ್ಪುವಂತಹ ಆ ಕೈಯನ್ನ, ಯಾವ ಕೈ ಲಕ್ಷ್ಮಿಯನ್ನ ಹಿಡಿದಿದೆಯೋ, ಯಾವ ಕೈ ಎಲ್ಲರ ಸಂಸಾರದ ಭಯವನ್ನ ಪರಿಹಾರ ಮಾಡುತ್ತೋ ಆ ಕೈಯನ್ನ ಆ ಪ್ರಹ್ಲಾದರಾಜರ ತಲೆಯ ಮೇಲೆ ಇಟ್ಟಿದ್ದಾನೆ. ಇಟ್ಟದ್ದೇ ತಡ, ಅಲ್ಲಿ ತನಕ ಇದ್ದಂತಹ ಎಲ್ಲ ಪ್ರಾರಬ್ಧಗಳು ಕೂಡ ಏನು ಭಗವಂತನ ಸ್ತೋತ್ರಕ್ಕೆ ವಿಘ್ನವನ್ನ ಉಂಟು ಮಾಡುವಂತಹ ಜನ್ಮಾಂತರದ ಪ್ರಾರಬ್ಧ ಪ್ರಹ್ಲಾದರಾಜರ ತಲೆಯಲ್ಲಿತ್ತು. ಅದೆಲ್ಲವೂ ಕೂಡ ಭಗವಂತನ ಕರಸ್ಪರ್ಶದಿಂದ, ಕೇವಲ ಆ ನರಸಿಂಹದೇವರ ಕೇವಲ ಒಂದು ಕರಸ್ಪರ್ಶದಿಂದ ಅದೆಲ್ಲವನ್ನು ಕಳ್ಕೊಂಡಿದ್ದಾನೆ. ಕಳ್ಕೊಂಡು ಆ ಪ್ರಹ್ಲಾದರಾಜರು ಆ ಯಾವ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ. ಕರುಣಾಪೂರ್ಣ ಲೋಚನದಿಂದ ಭಗವಂತ ಪ್ರಹ್ಲಾದರಾಜರನ್ನು ನೋಡಿ
ಉತ್ತಾಪ್ಯ ತತ್ಶೀರ್ಣಿ ದದತ್ಕರಾಂಬುಜಂ. ತನ್ನ ಕರಕಮಲವನ್ನು ಅವನ ತಲೆಯ ಮೇಲಿಟ್ಟಿದ್ದಾನಂತೆ. ತತ್ಕರ ಸ್ಪರ್ಶಾತ್ ಅಖಿಲ ಅಶುಭ. ಅವನ ತಲೆ ಒಳಗೆ ಏನು ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು ಪ್ರತಿಬಂಧಕವಾಗಿ ದೇವರ ಸ್ತೋತ್ರಕ್ಕೆ ಅಡ್ಡಿಯನ್ನು ಉಂಟು ಮಾಡಿತ್ತು, ಅದೆಲ್ಲವೂ ಹೋಗಿದೆ. ಆಗ ಸ್ತೋತ್ರ ಮಾಡ್ತಾ ಇದ್ದಾನೆ ಪ್ರಹ್ಲಾದರಾಜರು. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ. ಆ ಏನು ಸ್ತೋತ್ರ ಇದೆ ಹಾಗೆ ಇಲ್ಲಿ ಸ್ತೋತ್ರ ಮಾಡ್ತಾ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಸ್ವಾಮಿ ನಾನು ಏನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ, ನನ್ನ ಯೋಗ್ಯತೆ ಏನು? ಬ್ರಹ್ಮನ ವೇಳೆ ಎಲ್ಲಾರ ಸಿಂಹಾತ್ಮನ ಸೇರಿ ಸುಕ್ಷೀರ ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾರೆ. ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಪರಮಾನುಗ್ರಹವನ್ನ ಮಾಡಿದ್ದಾನೆ. ಈ ಕಥಾದಂಡಕವನ್ನ ಹೇಳ್ತಾ ಲಕ್ಷ್ಮೀ ನರಸಿಂಹ ನಿಂತು ಕೊಂಡಾಡಿದಾನೆಂದು, ಇದು ನಾನು ಮಾಡಿದ್ದಲ್ಲ ಅಂತ ಶ್ರೀಪಾದರಾಜರು ಈ ಏನು ಈ ಪದ್ಯ ಇದೆ ಇದನ್ನ ಪರೀಕ್ಷಿನ್ ಮಹಾರಾಜಗೆ ವ್ಯಾಸಜಂ ನುಡಿದನ ರೀತಿ ಸೂತ ಪೌರಾಣಿಕಂ ಶೌನಕಾದ್ಯ ಋಷಿ ಸಂದೋಹಕ್ಕೆ ನುಡಿದನೆಂತೆಂದು ಶ್ರೀ ನಾರಸಿಂಹಾವತಾರ ಸ್ಫುರಲೀಲೆಯನ್ಯಾಪತಿ ಲಕ್ಷ್ಮೀ ನೃಸಿಂಹನ ನಿಂತು ಕೊಂಡಾಡಿದೆನೆಂದು ಈ ಕಥಾದಂಡಕಂ. ಯಾರು ಈ ಕಥಾದಂಡಕವನ್ನು ಉದ್ದಂಡವಂ ನಿತ್ಯ ಕೊಂಡಾಡುತ್ತಾ ಪೇಳುತ್ತಾ ಕೇಳುತ್ತಾ ಭಕ್ತಿ ಕೂಡಿದ್ದ ತತ್ಸಾಧು ಸಂತಾನಕ್ಕೆ ಪಾಪಗಳು ಮಾಡುತ್ತಾ ತಪ್ಪುಗಳು ಸಹಿಸುತ್ತಾ. ನರಸಿಂಹದೇವರಿಗೆ ನರಸಿಂಹ ಅಂತ ಯಾಕೆ ಕರೀತಾರೆ ಅಂದರೆ ಸಹನಾತ್ ಸಿಂಹ. ಪಾಪಿಗಳು ಮಾಡುವ ಪುಣ್ಯಾತ್ಮರು ಮಾಡುವಂಥ ತಪ್ಪುಗಳನ್ನು ಸಹನೆಯಿಂದ ಕ್ಷಮಾ ಮಾಡ್ತಾನಂತ. ಹಾಗಾಗಿ ಅದನ್ನೇ ಇಲ್ಲಿ ತಿಳಿಸ್ತಾ ತಪ್ಪುಗಳು ಸಹಿಸುತ್ತಾ ಐಹಿಕ ಮುಷ್ಮಿಕಾನಂದ ಇಷ್ಟಾರ್ಥಗಳು ಶ್ರೀ ನರಸಿಂಹಾತ್ಮನಾಗಿದ್ದು ನೀನೀವೆಯೋ ಸ್ವಾಮಿಯೇ. ತಲ್ಪ ಶೈಲೇಂದ್ರ ಸದ್ಧಾಮಿಯೇ ಶ್ರೀರಂಗ ವಿಠ್ಠಲ ಸನ್ನಾಮಿಯೇ ಶ್ರೀಕಾರ್ಮ ಕಾಮಿಯೇ ಪ್ರೇಮಿಯೇ ತ್ವಾನ್ ನಮಸ್ತೆ 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 ನಮಃ ಎಂಬುದಾಗಿ ಯಾರು ಈ ಉದ್ದಂಡವಾದಂತಹ ಕಥಾದಂಡಕವನ್ನು ಕೊಂಡಾಡ್ತಾ ಹೇಳ್ತಾ ಕೇಳ್ತಾ ಭಕ್ತಿಯಿಂದ ಕೂಡಿದ್ದಾರೆ ಅಂತಹ ಸಜ್ಜನರು ಮಾಡುವಂತಹ ಎಲ್ಲ ಪಾಪಗಳನ್ನು ಭಗವಂತ ಲೋಪ ಮಾಡ್ತಾ ಅವರು ಮಾಡುವ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಐಹಿಕಾಮುಷ್ಮಿಕವಾದಂತಹ ಇಷ್ಟಾರ್ಥವನ್ನು ನರಸಿಂಹ ರೂಪದಿಂದ ಕೊಡ್ತಾ ಇದ್ದಾನೆ. ಎಂಥವನು ಆ ನರಸಿಂಹ ಅಂತಂದರೆ ಸದ್ಧಾಮಿಯೇ ಶ್ರೀರಂಗ ವಿಠ್ಠಲ ಸನ್ನಾಮಿಯೇ ಶ್ರೀರಮಾಕಾಂತ ಕಾಮಿಯೇ ಪ್ರೇಮಿಯೇ ತ್ವಾನ್ ನಮಸ್ತೆ 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 ನಮಃ. ಇಂಥ ನಿನ್ನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತೇನೆ ಅಂತ ಶ್ರೀಪಾದರಾಜರು ಅತ್ಯಪೂರ್ವವಾದ ಈ ದಂಡಕವನ್ನು ರಚನೆ ಮಾಡಿದ್ದಾರೆ. ನಿಜವಾಗಿ 560 ಶ್ಲೋಕಗಳ ಒಂದು ಪಾರಾಯಣ, ಈ ಸಾಲುಗಳ ಪಾರಾಯಣ ಮಾಡೋದೇ ಒಂದು ಕ್ಲಿಷ್ಟತರ. ಅದರಲ್ಲಿ ಯಥಾಶಕ್ತಿ ಯಥಾಮತಿ ಅದರ ಭಾವಾಭಿಪ್ರಾಯವನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅನೇಕ ತಪ್ಪುಗಳು, ಆದರೆ ನರಸಿಂಹದೇವರ ಪಾದಾರವಿಂದದಲ್ಲಿ ಭಕ್ತಿಯನ್ನು ಇಟ್ಟು ಸ್ತೋತ್ರ ಮಾಡಿ ಹೇಳಿದಾಗ ಆ ಎಲ್ಲ ತಪ್ಪುಗಳನ್ನು ಭಗವಂತ ಮನ್ನಿಸ್ತಾನೆ ಅಂತ ತಿಳಿಸ್ಕೊಂಡು ಪ್ರಾತಸ್ಮರಣೀಯರಾದ ಶ್ರೀ ಶ್ರೀಪಾದರಾಜರ ಆರಾಧನಾ ನಿಮಿತ್ತವಾದಂತಹ ಈ ಒಂದು ಉಪನ್ಯಾಸವನ್ನು ಶ್ರೀಪಾದರಾಜರ ಅಡಿದಾವರೆಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.